ವೀಕ್ಷಕರೇ, ತಮ್ಮೆಲ್ಲರಿಗೂ ದಿನಕ್ಕೊಂದು ಆತ್ಮೀಕ ಕಥೆಗೆ ಆತ್ಮೀಯ ಸ್ವಾಗತ. ಈ ದಿನದ ಕತೆ ಚಿಕ್ಕ ಕುರಿ ಮರಿಗಳು. ಒಬ್ಬ ಹುಡುಗನು ತನ್ನ ತಂದೆಯೊಡನೆ ಕೂಡಿ ಆಡುಗಳನ್ನು ದನಗಳನ್ನು ಕೊಟ್ಟಿಗೆಯಲ್ಲಿ ಸೇರಿಸುತ್ತಿದ್ದನು. ಎಲ್ಲ ಕುರಿಮರಿಗಳು ಒಳಗೆ ಬಂದವೆ ಎಂದು ತಂದೆಯು ಗಮನಿಸಿ ಅವುಗಳನ್ನು ಎನಿಸುತ್ತಿದ್ದನು. ಮಗನು ತಂದೆಯ ಬಳಿಯಲ್ಲಿ, ಅಪ್ಪ, ನಮ್ಮ ಸಬ್ಬತ್ತು ಶಾಲೆಯಲ್ಲಿ ಯೇಸು ಕ್ರಿಸ್ತನ ಕುರಿತು ಬಹು ಚೆನ್ನಾಗಿ ಹೇಳುತ್ತಾರೆ, ಮಗುವಾಗಿ ಜೀವಿಸಲು ಆಶಿಸ್ತೇನೆ ಎಂದು ಹೇಳಿದನು. ತಂದೆಗೆ ಇದು ಸರಿ ಬೀಳಲಿಲ್ಲ. ಈ ಸಣ್ಣ ವಯಸ್ಸಿನಲ್ಲಿ ಏಕೆ ನಿನಗೆ ಭಕ್ತಿ? ನೀನು ದೊಡ್ಡವನಾದ ಮೇಲೆ ನೋಡಿಕೊಳ್ಳೋಣ ಬಿಡು ಎಂಬುದಾಗಿ ಹೇಳಿ ಅವನನ್ನು ಮೌನವಾಗಿಸಿ ಬಿಟ್ಟನು. ಎಲ್ಲ ಕುರಿಗಳು ಕೊಟ್ಟಿಗೆಯಲ್ಲಿ ಸೇರಿಸಿದ ತಂದೆ ಇನ್ನೂ 2 ಕುರಿಮರಿಗಳು ಬಂದಿಲ್ಲವುದನ್ನು ಗಮನಿಸಿ ಮನೆಗೆ ಹೋಗಿ ಹುಡುಕು, ಚಿಕ್ಕ ಮರಿಗಳು ಬಂದಿಲ್ಲ ಎಂಬುದಾಗಿ ತನ್ನ ಮಗನಿಗೆ ಹೇಳಿದನು. ಮಗನು ಶಾಂತತೆಯಿಂದ, ಚಿಕ್ಕ ಮರಿಗಳು ಕೊಟ್ಟಿಗೆಯಲ್ಲಿ ಯಾಕೆ ಸೇರಿಸಬೇಕು? ದೊಡ್ಡದಾದ ಬಳಿಕ ನೋಡಿಕೊಳ್ಳೋಣ ಎಂಬುದಾಗಿ ಉತ್ತರ ಕೊಟ್ಟನು. ಆಗ ತನ್ನ ತಂದೆಯ ತನ್ನ ತಪ್ಪನ್ನು ಗ್ರಹಿಸಿದನು. ಅದಕ್ಕೆ ಬೈಬಲ್ ಹೇಳುತ್ತದೆ, ಮತ್ತಾಯನು ಬರೆದ ಸುವಾರ್ತೆ 19ನೇ ಅಧ್ಯಾಯ 14ನೇ ವಾಕ್ಯ, ಮಕ್ಕಳನ್ನು ಬಿಡಿರಿ, ನನ್ನ ಹತ್ತಿರಕ್ಕೆ ಬರುವುದಕ್ಕೆ ಅವುಗಳಿಗೆ ಅಡ್ಡ ಮಾಡಿಬೇಡ್ರಿ, ಪರಲೋಕ ರಾಜ್ಯವು ಇಂಥರಬುದೇ ಎಂಬುದಾಗಿ ಹೇಳಿ ಮಕ್ಕಳನ್ನು ಯೇಸು ಸ್ವಾಮಿ ಆಶೀರ್ವಾದ ಮಾಡಿದ್ದಾರೆ. ಸಹೋದರಿಯರೇ ಅಥವಾ ಸಹೋದರನೇ, ನೀನು ನಿನ್ನ ಮಕ್ಕಳನ್ನು ಚಿಕ್ಕ ಪ್ರಾಯದಲ್ಲಿ ಕರ್ತನ ಬಳಿ ನಡೆಸುವಿಯಾ? ಕರ್ತನ ಮಂದೆಯಲ್ಲಿ ಸೇರಿಸು. ನನ್ನಲ್ಲಿ ನಂಬಿಕೆ ಇಡುವ ಈ ಚಿಕ್ಕವರಲ್ಲಿ ಒಬ್ಬನಾದರೂ ನಾಶವಾಗಬಾರದು ಎಂಬುದಾಗಿ ಯೇಸು ಸ್ವಾಮಿ ಹೇಳಿದ್ದಾರೆ. ಈ ಚಿಕ್ಕವರಲ್ಲಿ ಒಬ್ಬನಿಗೆ ಯಾವನಾದರೂ ಅಡ್ಡಿಯಾದರೆ ಅಂಥವನನ್ನು ಕೊರಳಿಗೆ ಬೀಸುವ ಕಲ್ಲು ಕಟ್ಟಿ ಅವನನ್ನು ಆಳವಾದ ಸಮುದ್ರದಲ್ಲಿ ಮುಳುಗಿಸಿ ಬಿಡು ಎಂಬುದಾಗಿ ದೇವರು ಹೇಳಿದ್ದಾರೆ. ಹೌದು ಪ್ರೀತಿಯ ದೇವ ಮಕ್ಕಳೇ, ಮಕ್ಕಳನ್ನು ಅಸಡ್ಡೆ ಮಾಡಬೇಡ್ರಿ. ಪುತ್ರ ಸಂತಾನವು ಯೆಹೋವನಿಂದ ಬಂದ ಸ್ವಾಸ್ಥ್ಯ ಎಂಬುದಾಗಿ ಬೈಬಲ್ ಹೇಳ್ತದೆ. ಆದ್ದರಿಂದ ಮಕ್ಕಳನ್ನು ದೇವರ ಭಯದಲ್ಲಿ ಬೆಳೆಸ್ರೆ ಅವರು ಕೂಡ ಮಂದೆಯ ಒಳಗಡೆ ಬಂದು ಕರ್ತನ ಆಶೀರ್ವಾದವನ್ನು ಮಕ್ಕಳು ಹೊಂದಿಕೊಳ್ಳಲಿ. ಮತ್ತೊಂದು ಆತ್ಮೀಕ ಕಥೆಯಲ್ಲಿ ನಾನು ನಿಮ್ಮನ್ನು ಸಂಧಿಸ್ತೇನೆ. ಶುಭ ದಿನ. ನಾನು ನಿಮ್ಮ ಸಹೋದರ ಪೌಲ್ ಜಾಯ್.